सनी बर्थडे बॉय इज हियर. हाइप नहीं थे ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ತುಂಬ ದಿನಗಳಾದ ನಂತರ ಮತ್ತೆ ನಿಮ್ಮ ಜೊತೆ ವ್ಲಾಗಿನ ಮುಖಾಂತರ ಕನೆಕ್ಟ್ ಆಗ್ತಾ ಇದ್ದೀನಿ. ಬಹಳ ಖುಷಿ ಆಗ್ತಾ ಇದೆ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಮೊದಲಿಗೆ ಒಂದು ಯಮ್ಮಿಯಾದ ಸಿಂಪಲ್ ಆದ ಪರಾಟದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮಗೆಲ್ಲ ತಿಳಿದಿರೋ ಹಾಗೆ ನಾನು ರೆಗ್ಯುಲರ್ ಆಗಿ ಪರಾಟಾಸ್ ಮಾಡ್ತಾನೆ ಇರ್ತೀನಿ. ಆಲೂ ಪರಾಟ, ಪನ್ನೀರ್ ಪರಾಟ, ದಾಲ್ ಪರಾಟ, ಆನಿಯನ್ ಪರಾಟ ಅಂತ. ಸೊ ಅದೇ ರೀತಿಯೇ ಇವತ್ತು ಸ್ವಲ್ಪ ಟ್ವಿಸ್ಟ್ ಇರಲಿ ಅಂತ ಹೇಳಿಬಿಟ್ಟು ಆಲೂ ಪರಾಟ ಮಾಡ್ತಾನೆ ಅದರಲ್ಲಿ ಬ್ರೋಕ್ಲಿದು ಟಚ್ನು ಸಹ ಕೊಟ್ಟಿದ್ದೀನಿ. ಅಂದರೆ ಆಲೂ ಬ್ರೋಕ್ಲಿ ಪರಾಟ ಮಾಡ್ತಾ ಇದ್ದೀನಿ ಇವತ್ತು. ಆಲೂಗಡ್ಡೆನ ಮೊದಲು ಬಾಯ್ಲ್ ಮಾಡಿ ಇಟ್ಕೊಂಡು ಬ್ರೋಕ್ಲಿನ ಚೆನ್ನಾಗಿ ಬಿಸಿ ನೀರಲ್ಲಿ ತೊಳೆದ್ಬಿಟ್ಟು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಸಹ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು 2 ಹಸಿರು ಮೆಣಸಿನಕಾಯಿ, ಉಪ್ಪು, ಅರಿಶಿಣದ ಪುಡಿ ಮತ್ತು ಖಾರದ ಪುಡಿ, ಜೀರಿಗೆ ಪುಡಿ, ಮತ್ತು ಏನಪ್ಪ ಗರಂ ಮಸಾಲೆ ಎಲ್ಲನೂ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಸ್ಟಫಿಂಗ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ನಿಂಬೆ ರಸನೂ ಆ್ಯಡ್ ಮಾಡಿದ್ರೆ ರುಚಿ ಸ್ಟಫಿಂಗಲ್ಲಿ ಹೆಚ್ಚಾಗುತ್ತೆ. ಸೊ ಅದಕ್ಕೆ ನಿಂಬೆ ರಸನೂ ಆ್ಯಡ್ ಮಾಡಿದ್ದೀನಿ. ನಾನು ಮೊದಲನೇ ಸಲ ಈ ಪರಾಟ ಮಾಡಿದಾಗ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಸೊ ಇವಾಗ ರಿಪೀಟೆಡ್ ಆಗಿ ಮಾಡ್ತಾನೆ ಇರ್ತೀನಿ. ಅದಕ್ಕೆ ನಿಮ್ಮ ಜೊತೆನೂ ಸಹ ರೆಸಿಪಿ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಇವತ್ತು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಸ್ಟಫಿಂಗ್ ನೋಡಿ ಚೆನ್ನಾಗಿ ರೆಡಿ ಆಗಿಬಿಟ್ಟಿದೆ. ಇವಾಗ ಬೇಗ ಯಾವ ರೀತಿ ಪರಾಟ ಮಾಡ್ತೀನಿ ಸ್ಟಫಿಂಗ್ ಇಟ್ಟು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಕನ್ನಡದವರೆಲ್ಲನೂ ಒಬ್ಬಟ್ಟು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಸೊ ಅವ್ರಿಗೆಲ್ಲನೂ ಈ ಥರ ಪರಾಟದೆಲ್ಲನೂ ಅಷ್ಟೇನು ಡಿಫಿಕಲ್ಟ್ ಆಗಲ್ಲ. ಬರೀ ಸ್ಟಫಿಂಗ್ ರೆಡಿ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಪರಾಟಾಸ್ ರೆಡಿ ಆಗಿಬಿಡುತ್ತೆ. ಒಂದ್ಸಲ ಯಾರಿಗಾದ್ರೂ ಈ ಥರ ಪರಾಟಾಸ್ ಇಷ್ಟ ಆದರೆ ಪ್ಲೀಸ್ ಮಾಡಿರಿ, ಚೆನ್ನಾಗಿರುತ್ತೆ. ಮಕ್ಳಿಗೂ ಸಹ ಟಿಫನಲ್ಲಿ ಕಟ್ಟಿ ಕಳಿಸಿದ್ರೆ ಅವರೂ ಇಷ್ಟಪಟ್ಟು ತಿಂತಾರೆ. ಇವಾಗ ನಾವು ಪಲ್ಯಗಳೆಲ್ಲ ಸಪ್ರೇಟಾಗಿ ಮಾಡಿಕೊಟ್ರೆ ಒಂದೊಂದ್ಸಲ ಪಲ್ಯ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಮಕ್ಕಳು. ಈ ಥರ ಸ್ಟಫಿಂಗಲ್ಲಿ ಇಟ್ಬಿಟ್ಟು ಕೊಟ್ಬಿಟ್ರೆ, ಪರಾಟಗಳ ರೂಪದಲ್ಲಿ ಕೊಟ್ಟರೆ ಮಕ್ಕಳು ಎಲ್ಲ ಫಿನಿಶ್ ಮಾಡ್ತಾರೆ. ಮತ್ತು ಇನ್ನೂ ಮಾಡಿಕೊಡಮ್ಮ ಅಂತ ರಿಕ್ವೆಸ್ಟ್ ಮಾಡ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ. ಈ ಬ್ರೋಕ್ಲಿ ಮತ್ತು ಆಲೂಗಡ್ಡೆ ಪರಾಟ ಚೆನ್ನಾಗಿ ಬಂದಾದಮೇಲೆ ಕ್ಯಾರೆಟಲ್ಲಿನೂ ಒಂದ್ಸಲ ಪರಾಟ ಮಾಡೋಣ ಅಂತ ಅನಿಸ್ತಾ ಇದೆ ನನಗೆ. ಒಂದ್ಸಲ ಟ್ರೈ ಮಾಡ್ತೀನಿ. ಚೆನ್ನಾಗಿ ಬಂದರೆ ನಿಮ್ಮ ಜೊತೆನೂ ಸಹ ಶೇರ್ ಮಾಡ್ಕೊತೀನಿ. ಮತ್ತು ನಿಮ್ಮೆಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಚಿಕ್ಕ ಮಗನ ಬರ್ಡೇ ಪೋಸ್ಟ್ಗೆ ಬಹಳಷ್ಟು ಪ್ರೀತಿಯ ವಿಶಸ್ನ ನೀವು ಸೆಂಡ್ ಮಾಡಿದ್ದೀರಾ. ಬಟ್ ನಾನು ರಿಪ್ಲೈ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ತುಂಬ ಬ್ಯುಸಿ ಶೆಡ್ಯೂಲ್ ಆಗಿಬಿಟ್ಟಿತ್ತು. ಸೊ ಆದ್ದರಿಂದ ನಾನು ಒಂದು ಪೋಸ್ಟಿನ ಮುಖಾಂತರನೂ ಸಹ ಅಪ್ಡೇಟ್ ಕೊಟ್ಟೆ. ಏನಾಗ್ತಾ ಇದೆ ಇವಾಗ ನನ್ನ ಜೀವನದಲ್ಲಿ, ಏನಕ್ಕೆ ನಾನು ನಿಮ್ಮ ಕಾಮೆಂಟ್ಸ್ಗೆಲ್ಲನೂ ರಿಪ್ಲೈ ಮಾಡೋದಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು. ಅದಕ್ಕೂ ಸಹ ನೀವು ತುಂಬ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದೀರಾ. ತುಂಬ ಧನ್ಯವಾದಗಳು. ತುಂಬ ಗ್ಯಾಪ್ ಕೊಟ್ಬಿಟ್ರೆ ವ್ಲಾಗ್ಸ್ ಅಪ್ಲೋಡ್ ಮಾಡೋದ್ರಲ್ಲಿ ಆ ಕನೆಕ್ಷನ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ಸೊ ಅದರಿಂದ ನನಗೊಂಥರ ಭಯ ಆಗ್ತಾ ಇದೆ. ಎಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ನನ್ನ ಮರ್ತೋಗ್ಬಿಡ್ತಾರೋ ಏನೋ ಅಂತ ಹೇಳಿ ಹೆಂಗಾದರೂ ಮಾಡಿ ವ್ಲಾಗ್ನ ಎಡಿಟ್ ಮಾಡಿಬಿಟ್ಟು ಹಾಕಲೇಬೇಕು ಅಂತ ಅಂದ್ಕೊಂಡು ಇವತ್ತು ವ್ಲಾಗ್ ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಆಲೂ ಬ್ರೋಕೊಲಿ ಪರಾಟ ಹೇಗೆ ಬಂತು ಅಂತ. ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಇವಾಗ ನನ್ನ ಚಿಕ್ಕ ಮಗನ ಬರ್ಡೇ ಹೇಗೆ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅದರ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊಹಾಲಿಯಿಂದ ರಿಲೇಟಿವ್ಸ್ ಮಧ್ಯಾಹ್ನನೇ ಬಂದಿದ್ದರು. ಸೊ ಮಧ್ಯಾಹ್ನ ಮನೆಯಲ್ಲಿ ತಿಂದು ತೇಗಿ ನಾವು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸಂಜೆ ಆಗ್ತಾ ಎಲ್ಲರೂ ರೆಡಿ ಆಗಿಬಿಟ್ಟು ಆಚೆ ಕಡೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಮನೆಯಿಂದ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಚಿಕ್ಕ ಮಗಂದು ಬರ್ಡೇ ಬಂದ್ಬಿಟ್ಟು ತುಂಬ ಮೆಮೊರೇಬಲ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಅವನು ಏನೇನು ಮಾಡ್ದ ಎಲ್ಲನೂ ಕ್ಯಾಪ್ಚರ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಸಾಧ್ಯ ಆಗಿಲ್ಲ ಫ್ರೆಂಡ್ಸ್. ನನ್ನಲ್ಲಿ ಅಷ್ಟು ಎನರ್ಜಿ ಇರಲಿಲ್ಲ ಎಲ್ಲನೂ ಕ್ಯಾಪ್ಚರ್ ಮಾಡಿ, ಅವನನ್ನು ಮ್ಯಾನೇಜ್ ಮಾಡಿ, ಮನೆ ಕೆಲಸ ಎಲ್ಲ ಮಾಡಿ, ಮತ್ತು ಬಂದಿರೋರ್ಗು ಎಲ್ಲ ಸೇವೆ ಮಾಡಿ ಆಗಿರಲಿಲ್ಲ. ಸೊ ಅದಕ್ಕೆ ಎಷ್ಟಾಯಿತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅಟ್ ದಿ ಎಂಡ್ ಆಫ್ ದಿ ಡೇ ನಾನು ಏನೇನು ಅಂದ್ಕೊಂಡಿದ್ನೋ ಅದೆಲ್ಲ ಆಗಿಲ್ಲ. ಬಟ್ ಚಿಕ್ಕ ಮಗ ಮಾತ್ರ ತುಂಬ ಖುಷಿಯಾಗಿದ್ದ ಫ್ರೆಂಡ್ಸ್. ಬೆಳಿಗ್ಗೆನೇ ಅವನು ತುಂಬ ಎಕ್ಸೈಟೆಡ್ ಆಗಿ ಸ್ನಾನ ಮಾಡಿಕೊಂಡು ಬಟ್ಟೆ ಹಾಕ್ಕೊಂಡು ಓಡಾಡಿಕೊಂಡು ಏನೋ ಒಂಥರ ಖುಷಿ ಅವನಿಗೆ, ನಂದು ಬರ್ಡೇ ಅಂತ ಹೇಳಿಬಿಟ್ಟು. ಮತ್ತು ಒಂದಿನದ ಮುಂಚೆನೇ ಅವ್ನ ಸ್ಕೂಲಲ್ಲಿನೂ ಸಹ ಸ್ವೀಟ್ಸ್ ಎಲ್ಲನೂ ಡಿಸ್ಟ್ರಿಬ್ಯೂಟ್ ಮಾಡ್ದ. ಒಂಥರ ಅವನಿಗೆ ಖುಷಿ.
ತುಂಬ ಇಷ್ಟಪಟ್ಟು ಈ ಬಟ್ಟೆನ ತಗೊಂಡಿದ್ದವನು. ಇವಾಗ ಟ್ರೆಂಡಿಂಗಲ್ಲಿದೆ, ನಂಗೆ ಇದೇ ಕೊಡಿಸು ಇದೇ ಕೊಡಿಸು ಅಂತ ಹೇಳಿ ಅವನು ತಗೊಂಡಿದ್ದು. ಆ ಬಟ್ಟೆ ಹಾಕ್ಕೊಂಡು ಎಷ್ಟು ಸ್ಟೈಲ್ ಹೊಡಿತಾ ಇದ್ದ, ಅವನ್ನ ನೋಡಿ ಒಂಥರ ಖುಷಿ. ನಾವೇನೇನು ಅಂದ್ಕೊಂಡಿದ್ವೋ ಅದೆಲ್ಲ ಆಗದೇ ಇದ್ರೂ ಸಹ ಅವ್ನಿಗೆ ಇಷ್ಟವಾದ ಬಟ್ಟೆ ಹಾಕ್ಕೊಂಡು ಅವ್ನು ಖುಷಿಯಾಗಿದ್ದ ಅಲ್ಲ, ಅದೇ ಒಂದು ಖುಷಿ. ಮತ್ತು ಈ ಥರ ಸ್ಪೆಷಲ್ ಡೇಸಲ್ಲಿ ನಮ್ಮ ಮನಸ್ಸಿಗೆ ಹತ್ರವಾಗಿರೋರು ಮನೆಗೆ ಬಂದು ನಮ್ಮ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ, ನಗಾಡಿ, ನಮ್ಮನ್ನು ಅರ್ಥ ಮಾಡಿಕೊಂಡು ನಾವು ಹೇಗಿದ್ದೀವೋ ಅದೇ ರೀತಿ ಅವರು ಇದ್ದಾಗ ಒಂಥರ ಚೆನ್ನಾಗಿ ಅನಿಸುತ್ತೆ. ನಮ್ಮ ಮಕ್ಳಿಗಂತೂ ಇವ್ರು ತುಂಬ ಇಷ್ಟ ಆಗ್ತಾರೆ ಫ್ರೆಂಡ್ಸ್. ಅದಕ್ಕೆ ಯಾವಾಗ ಇವ್ರು ನಮ್ಮ ಮನೆಗೆ ಬಂದ್ರೂ ಸಹ ನಾವು ಯಾವಾಗ್ಲೂ ಅನ್ಕಂಫರ್ಟೇಬಲ್ ಆಗಲ್ಲ. ಇವ್ರ ಜೊತೆ ತುಂಬ ಹೊಂದ್ಕೊಂಡು ಒಂದು ಬ್ಯೂಟಿಫುಲ್ ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಆ್ಯಕ್ಚುಲಿ ಇವ್ರನ್ನ ಇವತ್ತು ನಾವು ಇನ್ವೈಟ್ ಮಾಡೇ ಇರಲಿಲ್ಲ. ವಾಟ್ಸಪ್ಪಲ್ಲಿ ನಾನು ಮಗನಿಗೆ ವಿಶ್ ಮಾಡಿಬಿಟ್ಟು ಸ್ಟೇಟಸ್ ಹಾಕಿದ್ದೆ. ಅದನ್ನು ನೋಡಿ ನಾವು ಬರ್ತೀವಿ ಅಂತ ಹೇಳಿ ಇಮಿಡಿಯೇಟಾಗಿ ಮನೆಗೆ ಬಿಟ್ಟರು. ಸೊ ಆ ಒಂದು ಪ್ರೀತಿ ವಿಶ್ವಾಸನ ನಾವು ಗಳಿಸಿದ್ದೀವಿ. ನಾವು ಬೇರೆ ಪ್ಲ್ಯಾನ್ ಮಾಡಿದ್ವಿ. ಚಿಕ್ಕವನ್ದಲ್ವಾ ಬರ್ಡೇ, ಅವನಿಗೆ ಮಾಲಲ್ಲಿ ಹೋಗ್ಬಿಟ್ಟು ಗೇಮ್ಸ್ ಆಡಿಸೋಣ. ಅವನು ತುಂಬ ದಿನಗಳಿಂದ ಹೇಳ್ತಾ ಇದ್ದ ಈ ಗೇಮ್ ಆಡಬೇಕು ಆ ಗೇಮ್ ಆಡಬೇಕು ಅಂತ ಹೇಳಿ ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದ. ಸೊ ಬರ್ಡೇ ದಿವಸ ಅವ್ನಿಗಿಷ್ಟವಾದ ಆಟಗಳನ್ನೆಲ್ಲ ಆಡಿಸಿ ಅವನದು ದಿನಾನ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇವರು ಮನೆಗೆ ಬರ್ತೀವಿ ಅಂತ ಹೇಳಿದಾಗ ಆ ಪ್ಲ್ಯಾನೆಲ್ಲನೂ ಚೇಂಜ್ ಮಾಡ್ಕೊಂಡ್ವಿ. ಈ ಥರ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡಿದ್ರೂ ಸಹ ಮಗ ಹಠ ಮಾಡಲಿಲ್ಲ ಫ್ರೆಂಡ್ಸ್. ಇಲ್ಲ ನನಗೆ ಆಟ ಆಡೋಕ್ಕೆ ಕರ್ಕೊಂಡೋಗು, ಇವ್ರು ಬರೋದು ಬೇಡ, ಹಂಗೆ ಹಿಂಗೆ ಅಂತ ಕೆಲವ್ರು ಮಕ್ಳು ಹೇಳ್ತಾರಲ್ಲ, ಆ ಥರ ಹೇಳಿಲ್ಲ. ಯಾಕೆ ಅಂದರೆ ಇವರು ನಮಗೆ ಅಷ್ಟು ಪ್ರೀತಿನ ಕೊಟ್ಟಿದ್ದಾರೆ. ಇವ್ರು ಯಾವಾಗ ನಮ್ಮ ಮನೆಗೆ ಬಂದ್ರೂ ಸಹ ನಮಗೆ ಅಷ್ಟು ಖುಷಿ ಆಗುತ್ತೆ. ಮತ್ತು ಲಾಸ್ಟ್ ಟೈಮ್ ದೊಡ್ಡ ಮಗನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಲ್ಲ, ಅದೇ ಹೋಟೆಲ್ಗೆ ಇವತ್ತೂ ಸಹ ಬಂದಿದ್ದೀವಿ. ಈ ಹೋಟೆಲ್ ಬಂದುಬಿಟ್ಟು ನಮ್ಮ ಮನೆಯಿಂದ ಜಸ್ಟ್ 10 ಮಿನಿಟ್ ಡಿಸ್ಟೆನ್ಸಲ್ಲಿನೇ ಇರೋದು. ಇಲ್ಲಿನ ಮೆನ್ಯೂ ಆಗಿರ್ಬೋದು, ಫುಡ್ ಕ್ವಾಲಿಟಿ ಆಗಿರ್ಬೋದು, ಆ್ಯಂಬಿಯನ್ಸ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು ನಮಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಏನೇ ಸೆಲೆಬ್ರೇಷನ್ ಆದ್ರೂ ಸಹ ಮಾಡಿದ್ರೂ ಸಹ ನಾವು ಇಲ್ಲಿಗೆ ಬರ್ತೀವಿ. ಸೊ ಇವಾಗ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀವಿ ನೋಡಿ, ಅದ್ರ ಜೊತೆಗೇನೆ ನನ್ನ ಮನದಾಳದ ಮಾತುಗಳನ್ನು ಸಹ ಕೇಳಿ. ಕಳೆದ 8 ತಿಂಗಳಿಂದ ನಮ್ಮ ಲೈಫಲ್ಲಿ ಏನೇನೋ ನಡಿಬಾರ್ದೆಲ್ಲನೂ ನಡೀತಾ ಇದೆ ಫ್ರೆಂಡ್ಸ್. ನಾವು ಆ್ಯಕ್ಚುಲಿ ಏನು ಪ್ಲ್ಯಾನ್ ಮಾಡಿರಲ್ವೋ ಅದೆಲ್ಲನೂ ಆಗಿಬಿಟ್ಟಿದೆ. ಏನು ಪ್ಲ್ಯಾನ್ ಮಾಡ್ತಿದ್ರೂ ಸಹ ಅದೂ ಸಹ ನೆಗೆಟಿವ್ ಆಗಿಯೇ ಕನ್ವರ್ಟ್ ಆಗ್ತಾ ಇದೆ. ಪ್ರೆಗ್ನೆನ್ಸಿ ಇರ್ಬೋದು, ಅದೂ ಅನ್ವಾಂಟೆಡ್ ಆಗಿತ್ತು, ಅನ್‌ಪ್ಲ್ಯಾನ್ಡ್ ಆಗಿತ್ತು. ದೇವ್ರು ಕೊಟ್ಟರು ಅಂತ ಹೇಳಿ ಭಯದಿಂದ ಇಟ್ಕೊಂಡು ನಾವು ಮುಂದೆ ಫ್ಯೂಚರ್ ನೋಡೋಣ ಏನಾಗುತ್ತೆ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಅಷ್ಟೊತ್ತಿಗೆ ಮಿಸ್ಕ್ಯಾರೇಜ್ ಮಾಡಿಸಿದ್ರು. ಎಮೋಷ್ನಲಿ, ಫಿಸಿಕಲಿ ತುಂಬ ಡಿಸ್ಟ್ರಾಕ್ಷನ್ನ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ತುಂಬಾನೇ ಒಂಟಿಯಾಗಿ ಎಲ್ಲನೂ ಮ್ಯಾನೇಜ್ ಮಾಡಿದೆ ಫ್ರೆಂಡ್ಸ್. ನಾನು ತುಂಬ ಕಾನ್ಫಿಡೆಂಟಾಗಿ ವ್ಲಾಗ್ಸ್ ಮುಖಾಂತರ ನಿಮ್ಮ ಜೊತೆ ಮಾತಾಡ್ತೀನಿ. ನಿಮ್ಗೆ ಅನಿಸುತ್ತೆ ತುಂಬ ಸ್ಟ್ರಾಂಗು ಅಂತ ಹೇಳ್ಬಿಟ್ಟು. ಎಲ್ಲೋ ಒಂದು ಕಡೆ ತುಂಬ ಎಮೋಷ್ನಲ್ ಆಗಿ ನಾನು ಕೊರಗ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ತುಂಬ ಸ್ಟ್ರೆಸ್ಸು ಫೀಲ್ ಆಗ್ತಾಯಿದೆ ಲೈಫಲ್ಲಿ ನನಗೆ. ಅದನ್ನು ಮರೆಯೋಣ ಅಂತ ಹೇಳಿ ತುಂಬ ನನ್ನನ್ನು ನಾನೇ ಬ್ಯುಸಿಯಾಗಿ ಇಟ್ಕೋಬೇಕು ಅಂತ ಹೇಳಿ ಕ್ಲೌಡ್ ಕಿಚನ್ನ ಶುರು ಮಾಡಿದೆ. ಅದೂ ಸಹ ಅರ್ಧಂಬರ್ಧದಲ್ಲೇ ನಿಂತೋಯ್ತು. ಸಕ್ಸಸ್ಫುಲ್ಲಾಗಿ ನಡೀತಾ ಇರೋದೇ ಅರ್ಧಂಬರ್ಧದಲ್ಲಿ ನಿಂತೋಯ್ತು. ಏನಕ್ಕೆ ದೇವರು ನಮಗೆ ಈ ಥರ ಪ್ರಾಬ್ಲಮ್ಸ್ ಕೊಡ್ತಾ ಇದ್ದಾರೆ, ಏನಕ್ಕೆ ಇಷ್ಟು ಸ್ಟ್ರೆಸ್ಸನ್ನ ಕೊಡ್ತಾ ಇದ್ದಾರೆ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಕಾನ್ಫಿಡೆಂಟಿಂದ ಬೇರೆ ಒಂದು ಇದರಲ್ಲಿ ಕೈ ಹಾಕಿದ್ರೂ ಸಹ ಇನ್ನೊಂದು ಕಡೆ ಭಯ ಇದೆ, ಅದೂ ಸಹ ಏನಾದರೂ ಆಗಿಬಿಟ್ರೆ ಹೆಂಗೆ ಅಂತ ಹೇಳಿ. ಸೊ ಈ ಒಂದು ಪೀರಿಯಡಲ್ಲಿ ಎಲ್ಲನೂ ನೆಗೆಟಿವ್ ಆಗೇ ನಡೀತಾ ಇದೆ ಫ್ರೆಂಡ್ಸ್. ನಾವು ಪೇರೆಂಟ್ಸ್ ಆಗಿಬಿಟ್ಟು ನಮ್ಮ ಮಕ್ಕಳ ಜೀವನದಲ್ಲಿ ನೆಗೆಟಿವ್ ಆಗಬಾರ್ದು ಅನ್ನೋ ಒಂದು ಥಾಟನ್ನು ಇಟ್ಕೊಂಡು ಅವ್ರನ್ನ ಖುಷಿಯಾಗಿ ಇಟ್ಕೊಂಡಿದ್ದೀವಿ. ಅವ್ರಿಗೆ ಏನು ಬೇಕೋ ಅದನ್ನೆಲ್ಲನೂ ಕೊಡ್ತಾ ಇದ್ದೀವಿ. ಬಟ್ ಆ್ಯಸ್ ಎ ಪೇರೆಂಟ್ಸ್ ಆಗಿಬಿಟ್ಟು, ಆ್ಯಸ್ ಎನ್ ಇಂಡಿವಿಜುವಲ್ಸ್ ಆಗಿಬಿಟ್ಟು ನಮ್ಮ ಮನಸ್ಸಲ್ಲಿ, ನಮ್ಮ ಮೈಂಡಲ್ಲಿ ತುಂಬ ಗೊಂದಲಗಳು, ಭಯ, ಸ್ಟ್ರೆಸ್ ಅನ್ನೋದು ಉಳಿದೋಗ್ಬಿಟ್ಟಿದೆ. ಆ ಭಯದಿಂದ, ಗೊಂದಲಗಳಿಂದ, ಸ್ಟ್ರೆಸ್ಸಿಂದ ಆಚೆ ಬರೋವಷ್ಟು ಬುದ್ಧಿ ದೇವ್ರು ನಮಗೆ ಕೊಟ್ಟಿದ್ದಾರೆ. ನಾವು ಪ್ರಯತ್ನವೂ ಸಹ ಪಡ್ತಿದ್ದೀವಿ. ಲೈಫ್ ಅಂದರೆ ಅಷ್ಟು ಈಸಿ ಅಲ್ಲ. ನಾವು ಹೊಸ್ದಾಗಿ ಏನಾದರೂ ಪ್ರಯತ್ನ ಪಟ್ಟಾಗ ಈ ಥರ ಚಾಲೆಂಜಸ್ ಆಗೇ ಆಗುತ್ತೆ ಅನ್ನೋ ಒಂದು ಬುದ್ಧಿ ಅನ್ನೋದು ನಮಗಿದೆ. ಬಟ್ ಮತ್ತೆ ಮತ್ತೆ ಪದೇ ಪದೇ ಏನಾದರೂ ಪ್ರಾಬ್ಲಮ್ಸ್ ಆಗ್ತಾಯಿದ್ರೆ ನಾವೂ ಸಹ ಮನುಷ್ಯರಲ್ವ, ಕೊರ್ಗೋಗ್ಬಿಡ್ತೀವಿ. ಏನಪ್ಪ ನಮಗೆ ಈ ಥರ ಆಗ್ತಾಯಿದೆ ಅಂತ ಹೇಳಿ. ಸೊ ಇವಾಗ ಅದೇ ರೀತಿಯೇ ನಮ್ಮ ಸಿಚುಯೇಷನು ಸಹ ಇರೋದು. ಇವಾಗ ನಾವಿರೋ ಮನೇನ ಮತ್ತೆ ಖಾಲಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನಾವೇನು ಅಂದ್ಕೊಂಡ್ವಿ ಅಂದರೆ ಮಕ್ಕಳಿಗೆ ಇವಾಗ ಎಕ್ಸಾಮ್ ನಡೀತಾ ಇದೆ. ಎಕ್ಸಾಮ್ ಎಲ್ಲ ಆದಮೇಲೆ ಸಮ್ಮರ್ ಹಾಲಿಡೇಸಲ್ಲಿ ಈ ಮನೇನ ಖಾಲಿ ಮಾಡಿಬಿಡೋಣ. ಇವಾಗ ಏನೇ ಪ್ರಾಬ್ಲಮ್ಸ್ ಆಗಿದ್ರೂ ಅದನ್ನೆಲ್ಲ ಮರ್ತೋಗ್ಬಿಟ್ಟು ಒಂದು ನ್ಯೂ ಸ್ಟಾರ್ಟ್ನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆಗ್ತಾ ಇರೋದೇ ಬೇರೆ. ಇದೇ ತಿಂಗಳೇ ಈ ಮನೇನ ಖಾಲಿ ಮಾಡೋ ಪರಿಸ್ಥಿತಿ ಬಂದುಬಿಟ್ಟಿದೆ.
ನಮ್ಮ ಮನೆ ಓನರ್ ನಮ್ಮ ಹಿಂದ್ಗಡೆ ಬಿಟ್ಬಿಟ್ಟಿದ್ದಾರೆ. ನಾವಂದರೆ ಅಷ್ಟು ಜೆಲಸಿ ಅವ್ರಿಗೆ. ಇವಾಗ ಕ್ಲೌಡ್ ಕಿಚನ್ ಮಾಡ್ತಾ ಇಲ್ಲ, ಅವ್ರ ಮನೆಯಿಂದ ನಾವು ಸಂಪಾದನೆ ಮಾಡ್ತಾ ಇಲ್ಲ, ಆದ್ರೂ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು. ನಾನು ಕೆಲಸಕ್ಕೆ ಅಂತ ಹೋಗ್ತಾ ಇದ್ದೀನಿ, ಬೆಳಗ್ಗೆ ಹೋಗ್ಬಿಟ್ಟು ಸಾಯಂಕಾಲ ಬರ್ತೀನಿ. ಅದನ್ನು ನೋಡಿನೂ ಸಹ ಅವ್ರಿಗೆ ಹೊಟ್ಟೆ ಕಿಚ್ಚು. ಏನೋ ಒಂದು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು ನಮ್ಮ ಲೈಫಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಏನಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ. ನಿನ್ನೆ ರಾತ್ರಿ ನಮ್ಮ ಯಜಮಾನ್ರು ಲೇಟಾಗಿ ಬಂದರು. ರಾತ್ರಿ 12 ಗಂಟೆಗೆ ಮನೆಗೆ ಬಂದರು. ಯಾಕಂದರೆ ಅವರು ಲುಧಿಯಾನಾಗೆ ಹೋಗಿದ್ದರು ಡೀಲರ್ ಮೀಟ್ಗೋಸ್ಕರ. ಸೊ ಅಲ್ಲಿಂದ ಬರ್ತಾ ಬರ್ತಾ ಲೇಟ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗಿತ್ತು. ಸೊ ಅದಕ್ಕೆ ಅವ್ರು ಫಸ್ಟೇ ನಮ್ಮ ಮನೆ ಓನರ್ಗೆ ಮೆಸೇಜ್ ಮಾಡಿದರು, ಈ ಥರ ಅಂಕಲ್ ಜಿ ನಾನು ಲೇಟಾಗಿ ಬರ್ತೀನಿ, ಮೇನ್ ಗೇಟ್ ಕೆಳಗಡೆ ಗೇಟ್ ಇರುತ್ತೆ ಅಲ್ಲ ಅದನ್ನು ಕ್ಲೋಸ್ ಮಾಡಬೇಡಿ ಅಂತ ಮೆಸೇಜ್ ಮಾಡಿದರು. ನಾವು ಈ ಮನೆಗೆ ಬಂದಾಗಿಂದ ಪ್ರತಿ ಸಲ ಯಜಮಾನ್ರು ಲೇಟಾಗಿ ಬರೋದಕ್ಕೆ ಮುಂಚೆ ಅವ್ರಿಗೆ ಮೆಸೇಜ್ ಮಾಡಿಬಿಡ್ತಾರೆ, ಈ ಥರ ಲೇಟಾಗಿ ಬರ್ತಾ ಇದ್ದೀನಿ, ಪ್ಲೀಸ್ ಗೇಟ್ ಓಪನ್ ಆಗಿಟ್ಟಿರಿ ಅಂತ ಹೇಳಿ. ಸರಿ ಅಂತ ಹೇಳಿಬಿಟ್ಟು ಅದೇ ರೀತಿಯೇ ನಿನ್ನೆನೂ ಸಹ ಮಾಡಿದ್ರು. 12 ಗಂಟೆ ಆಗಿಬಿಡ್ತು, ಯಜಮಾನ್ರು ಬಂದಿರಲಿಲ್ಲ. ನಾನು ಕೆಲಸದಿಂದ ಬಂದು ಮನೆ ಕೆಲಸ ಎಲ್ಲ ಮಾಡಿ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸಿ ತಿನ್ನಿಸಿ ಮಲ್ಕೊಂಡ್ಬಿಟ್ಟಿದ್ದೆ. ಯಾಕಂದರೆ ಬೆಳಗ್ಗೆ ಎದ್ದು ಮತ್ತೆ ನನ್ನ ರೊಟೀನ್ ಶುರು ಆಗಿಬಿಡುತ್ತೆ, ತುಂಬ ಟಯರ್ಡ್ ಆಗಿಬಿಡ್ತೀನಿ ಮಲ್ಕೊಂಡಿಲ್ಲ ಅಂತ ಅಂದರೆ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಆ ಟೈಮಲ್ಲಿ ನನ್ನ ನಂಬರ್ಗೆ ಅಂದರೆ ರಾತ್ರಿ 12 ಗಂಟೆಗೆ ನನಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು ಬೈಯೋದು ಶುರು ಮಾಡಿದ್ರು. ಏನು ನಿಮ್ಮ ಯಜಮಾನ್ರು ಇಷ್ಟೊತ್ತಿಗೆ ಬರ್ತಾ ಇದ್ದಾರೆ, ಮೆಸೇಜ್ ಮಾಡಿದ್ದಾರೆ ಗೇಟ್ ಕ್ಲೋಸ್ ಮಾಡಬೇಡಿ ಅಂತ ಹೇಳಿಬಿಟ್ಟು. ನಿಮ್ಮ ಯಜಮಾನ್ರು ಎಷ್ಟೊತ್ತಿಗೆ ಬರ್ತಾರೋ ಅಷ್ಟೊತ್ತರವರೆಗೂ ನಾವೇನು ಎದ್ದಿರಬೇಕಾ, ನಾವೇನು ನಿಮ್ಮ ಕೆಲಸದವ್ರಾ, ಹಂಗೆ ಹಿಂಗೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ನಾನು ಅವ್ರಿಗೆ ಹೇಳಿದೆ, ನೀವು ಮಲ್ಕೊಂಡ್ಬಿಡಿ, ನಮಗೆ ಕೀ ಕೊಟ್ಬಿಟ್ಟು ನೀವು ಮಲ್ಕೊಂಡ್ಬಿಡಿ, ನಾವೇ ಹೋಗ್ಬಿಟ್ಟು ಓಪನ್ ಮಾಡ್ತೀವಿ ಅಂತ. ನೀವೇನು ಓನರ್ ಅವರಾ ನಿಮ್ಮ ಕೈಯಲ್ಲಿ ಕೀಸ್ ಕೊಡೋದಕ್ಕೆ, ನಿಮಗೋಸ್ಕರ ನಾನು ಸ್ಪೆಷಲ್ ಕೀಸ್ ಮಾಡಿ ಕೊಡಲಾ, ಹಂಗೆ ಹಿಂಗೆ ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ಬಾಡಿಗೆಗೆ ಅಂತ ಬಾಡಿಗೆದಾರರನ್ನ ಮನೆಯಲ್ಲಿ ಇಟ್ಕೊಂಡಾಗ ಮೇನ್ ಗೇಟದು ಕೆಳಗಡೆ ಮೇನ್ ಗೇಟದು ಕೀನೂ ಸಹ ಅವ್ರಿಗೆ ಕೊಡಬೇಕಾಗಿ ಬರುತ್ತೆ. ಯಾಕಂದರೆ ಅವ್ರ ಥರನೇ ನಮ್ಮದು ಲೈಫ್ ಸ್ಟೈಲ್ ಇರಲ್ಲ ಅಲ್ಲ. ಅವರು ವಯಸ್ಸಾಗ್ಬಿಟ್ಟಿದ್ದಾರೆ, ಮನೆಯಲ್ಲಿದ್ದಾರೆ, ಅವ್ರ ಮಕ್ಕಳೆಲ್ಲನೂ ಬೇರೆ ಕಡೆ ಹೋಗ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಸೆಟಲ್ ಆಗಿದ್ದಾರೆ. ಅವ್ರದ್ದು ಲೈಫ್ ಸ್ಟೈಲ್ ಆಗಿರ್ಬೋದು, ಟೈಮಿಂಗ್ ಆಗಿರ್ಬೋದು ಬೇರೆ ಇರುತ್ತೆ. ಬಟ್ ನಾವು ಯಂಗ್ಸ್ಟರ್ಸ್ ಇವಾಗ ಕೆಲಸ ಮಾಡಿ ದುಡಿದು ಮಕ್ಕಳನ್ನ ಬೆಳೆಸಬೇಕು, ನಾವಿನ್ನೂ ಸೆಟಲ್ ಆಗಿಲ್ಲ. ಯಜಮಾನ್ರದ್ದು ಟೈಮಿಂಗ್ ಬೇರೆ ಬೇರೆ ಊರುಗಳಲ್ಲೆಲ್ಲ ಹೋಗ್ಬಿಟ್ಟು ಅವ್ರು ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ, ಒಂದು ಟೈಮ್ ಅನ್ನೋದಿಲ್ಲ. ಸೊ ನಮ್ಮ ಹತ್ರ ಕೀ ಕೊಡಿ, ನಾವೇ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಆ ಅಮ್ಮ ತುಂಬ ಅಂದರೆ ತುಂಬ ತಲೆ ತಿಂದ್ಬಿಡ್ತಾರೆ ಫ್ರೆಂಡ್ಸ್. ಎಷ್ಟೊಂದು ಸ್ಟ್ರೆಸ್ಸು ಕೊಟ್ಟಿದ್ದಾರೆ ಅಂದರೆ ಅವ್ರದ್ದೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಟೈಮ್ ಟು ಟೈಮ್ ಚೇಂಜ್ ಮಾಡ್ತಾನೆ ಇರ್ತಾರೆ. ಇದು ಬೇಸಿಕ್. ಯಾರಾದರೂ ಮನೆಗೆ ರೆಂಟ್ಗೆ ಅಂತ ಬಂದಾಗ ಅವ್ರಿಗೆ ಮೇನ್ ಗೇಟ್ದು ಕೀ ಕೊಟ್ಟೇ ಕೊಡ್ತಾರೆ, ಎಲ್ಲರೂ ಕೊಟ್ಟೇ ಕೊಡ್ತಾರೆ. ಇವ್ರದ್ದು ಬೇರೆನೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿಟ್ಕೊಂಡು ಬಿಟ್ಟಿದ್ದಾರೆ. ನಾವು ಬಂದಾಗಿಂದ ಇವತ್ತಿನವರೆಗೂ ಇದೇ ರೀತಿ ಆಗ್ತಾ ಇದೆ. ಆದ್ರೂ ಸಹ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ವಿ. ಇವಾಗ ಬೇಡ, ಮನೆ ಖಾಲಿ ಮಾಡೋದು ಅಷ್ಟು ಈಸಿ ಅಲ್ಲ, ಮಕ್ಕಳನ್ನ ಇಟ್ಕೊಂಡು ಮತ್ತೆ ಖಾಲಿ ಮಾಡ್ತಾ ಇದ್ರೆ ಆಗಲ್ಲ ಅಂತ ಹೇಳಿಬಿಟ್ಟು ನಾನೇ ಅಡ್ಜಸ್ಟ್ ಮಾಡ್ತಾ ಇದ್ದೆ. ಪರವಾಗಿಲ್ಲ ಬಿಡು ಅಂತ ಹೇಳಿಬಿಟ್ಟು. ಬಟ್ ನಿನ್ನೆ ಅಂತೂ ಅತಿ ಆಯಿತು ಫ್ರೆಂಡ್ಸ್. ಯಜಮಾನ್ರಿಗೂ ತುಂಬ ಕೋಪ ಬಂತು. ಅವ್ರೂ ಉತ್ತರ ಕೊಡೋದಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಜಗಳ ಜಾಸ್ತಿ ಆಯಿತು. ಆವಾಗ ಪೊಲೀಸ್ ಅವ್ರೂ ಸಹ ಬಂದರು. ಅವ್ರು ಬಂದಮೇಲೆ ಎಲ್ಲ ಎಕ್ಸ್ಪ್ಲನೇಷನ್ ಮಾಡಿದ್ಮೇಲೆ ಅವ್ರು ನಮಗೆ ಒಂದೇ ಸಲಹೆನ ಕೊಟ್ಟಿದ್ದು, ನೀವು ಮನೆ ಖಾಲಿ ಮಾಡಿಬಿಡಿ, ನಿಮಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಅವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅವ್ರ ಪ್ರಕಾರ ಇದ್ದರೆ ನೀವು ಖಾಲಿ ಮಾಡಿಬಿಡಿ, ನೋಟಿಸ್ ಪೀರಿಯಡ್ ಏನೂ ಕೊಡಬೇಡಿ, ನೀವು ಮನೆ ಹುಡುಕಾಟ ಶುರು ಮಾಡಿ, ನಿಮ್ಗೆ ಮನೆ ಸಿಕ್ಕಿದಾಗ ಖಾಲಿ ಮಾಡಿಬಿಡಿ ಅಂತ ಹೇಳಿದ್ರು. ಸೊ ಅದೇ ರೀತಿಯೇ ನಾವು ಮನೆ ಹುಡುಕಾಟ ಶುರು ಮಾಡಿದ್ದೀವಿ ಫ್ರೆಂಡ್ಸ್. ಮನೆ ಖಾಲಿ ಮಾಡೋದು, ಬೇರೆ ಮನೆಗೆ ಹೋಗ್ಬಿಟ್ಟು ಎಲ್ಲ ಸೆಟಪ್ ಮಾಡೋದೆಲ್ಲನೂ ತುಂಬ ಕಷ್ಟ. ಈಗ ನಾನು ತುಂಬ ಅಂದರೆ ತುಂಬ ಕೊರ್ಗೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ತುಂಬ ವೀಕ್ ಆಗಿಬಿಟ್ಟಿದ್ದೀನಿ. ಏನೋ ಮೈಯಲ್ಲೆಲ್ಲನೂ ಒಂಥರ ನೋವು ಶುರು ಆಗಿಬಿಟ್ಟಿದೆ, ತುಂಬ ತಲೆನೋವು ಬರೋದು, ತುಂಬ ಸ್ಟ್ರೆಸ್ಸನ್ನು ತಗೊತಾ ಇದ್ದೀನಿ. ನಾನು ಈ 2025ರಲ್ಲಿ ಹೆಲ್ದಿಯಾಗಿರಬೇಕು, ಖುಷಿಯಾಗಿರಬೇಕು ಅನ್ನೋ ಒಂದು ರೆಸಲ್ಯೂಷನ್ನ ಇಟ್ಕೊಂಡಿದ್ದೆ. ಬಟ್ ಏನೋ ಗೊತ್ತಿಲ್ಲ, ಯಾರು ಕಣ್ಣು ದೃಷ್ಟಿ ಬಿತ್ತೋ ಏನಾಗ್ತಿದೆಯೋ ಏನೋ ಗೊತ್ತಿಲ್ಲ, ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾಯಿದೆ ಲೈಫಲ್ಲಿ. ಎಲ್ಲದರಲ್ಲಿನೂ ಅರ್ಧಂಬರ್ಧ. ಮತ್ತು ಇಂಡಿಪೆಂಡೆಂಟಾಗಿ ಏನಾದರೂ ಮಾಡಬೇಕು ಅನ್ನೋದರಲ್ಲಿ ಆಸಕ್ತಿನೂ ಸಹ ಕಡಿಮೆ ಆಗ್ತಾ ಇದೆ. ಒಂಥರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತಾ ಇದೆ, ಭಯ ಹೆಚ್ಚಾಗ್ತಾ ಇದೆ. ಭಯ ಹೆಚ್ಚಾದಾಗ ನಾವು ಯಾವುದೇ ಒಂದು ಕೆಲಸದಲ್ಲಿ 100% ಕೊಡೋದಕ್ಕೆ ಸಾಧ್ಯನೇ ಆಗಲ್ಲ. ಅದರದ್ದು ಪ್ರೊಡಕ್ಟಿವಿಟಿ ಕಡಿಮೆ ಆಗಿಬಿಡುತ್ತೆ. ಇವಾಗ ಸದ್ಯಕ್ಕೆ ನನ್ನ ಲೈಫಲ್ಲಿ ತುಂಬ ಕನ್ಫ್ಯೂಷನ್ ನಡೀತಾ ಇದೆ ಫ್ರೆಂಡ್ಸ್. ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ನನ್ನ ಮನಸ್ಸಿನ ಭಾರವನ್ನು ಹಗುರ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್.